ಇದೊಂದು ಅವೈಜ್ಞಾನಿಕ ರಸ್ತೆ. ಅವರು ಬೆಳೆದು ಉದ್ಧಾರ ಆಗೋಕ್ಕೋಸ್ಕರ ನಮ್ಮನ್ನು ರೈತರನ್ನ ಒಕ್ಕಲೆಬ್ಬಿಸಿ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ನಾವಂತೂ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟದೆ. ಮಣ್ಣಲ್ಲಿ ಮಣ್ಣಾದರೂ ಅಷ್ಟೇ, ಭೂಮಿ ಮಾತ್ರ ಬಿಟ್ಕೊಡಲ್ಲ. ಈ ಒಂದು ಕೈಗಾರಿಕೋದ್ಯಮಿಗಳ ಅಭಿವೃದ್ಧಿ ಆಗುತ್ತೋ ಹೊರತು ಅಲ್ಲಿ ಭೂಮಿಯನ್ನು ಕಳ್ಕೊಳ್ಳೋ ಅಂತ ಜನಗಳ ಪರಿಸ್ಥಿತಿ ಏನಾಗುತ್ತೆ? ಇವತ್ತು ಇವ್ರು ಏಕೆ ಬಂದು ನಮಗೊಂದು ನೋಟಿಸು ಕೊಡ್ದಾನೆ, ಒಂದು ಇದನ್ನು ಮಾಡ್ದಾನೆ, ಏಕೆ ಬರೀ ಖಾಲಿ ಜಮೀನು ಅಂತ ಬರ್ಕೊಂಡು ಹೋಗೋಕ್ಕೆ ಯಾರು ರೂಲ್ಸ್ ಕೊಟ್ಟಿದ್ದು ಇವ್ರಿಗೆ? ಸ್ಕ್ಯಾಮ್ ಸರ್ ಇದು, ಭೂ ಮಾಫಿಯಾ ಇದು. ರೈತರ ಜೀವನನೇ ಹಂಗಾಗಿದೆ. ಮೇಲಿನ ಮೇಲೆ ಸರ್ವೆ ಮಾಡೋಕ್ಕೆ ಅಂತ ಬರ್ತಾರೆ, ನಾವು ಗಲಾಟೆ ಮಾಡಿ ಕಲ್ಲು ಹಾಕ್ಸ್ದಂಗೆ ಇದು ಮಾಡಿ ಕಳಿಸ್ತಾ ಇದ್ದೀವಿ ಇಲ್ಲಿ. ಹಿಂಗಾದ್ರೆ ನಾವು ಹೆಂಗೆ ಮಾಡೋದು, ಜೀವನ ಮಾಡೋದು ಹೆಂಗೆ? ಇವ್ರು ಹಗರಣಗಳು ಮಾಡ್ಕೊಳ್ಳೋಕ್ಕೆ ದೊಡ್ಡ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ನಮ್ಮ ರೈತರುಗಳ ಜಮೀನೇ ಆಗ್ಬೇಕಾ ಇವ್ರಿಗೆ? ಆದರೆ ಇಂಥ ಜಾಗ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಆನೆ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅನ್ನಂಗೆ ಆಗುತ್ತೆ ಅವ್ರು ಕೊಡೋ ಪರಿಹಾರ. ನಮ್ಮೊಂದು ಬೇಕಾದ್ರೆ ಪ್ರಾಣ ತೆಗೆದ್ರೂ ನಾವು ಮಾತ್ರ ಭೂಮಿ ಬಿಟ್ಕೊಡಲ್ಲ. ಈಗ ನಮಗೆ ಇಲ್ಲಿ ರೋಡ್ ಮಾಡೋಕ್ಕೆ ಅಂತ ಬರ್ತಾವ್ರೆ. ರೋಡ್ ಮಾಡಿದ್ರೆ ನಾವು ಅನಾನುಗತಿಗಳಾಗಿ ನಾವು ಈಗ ಮುಖ್ಯವಾಗಿ ನಮ್ಮ ರೈತರ ಅನುಕೂಲಕ್ಕೇನು ಮಾಡಲ್ವಲ್ಲ ಇವರು. ಏನಿಲ್ಲ, ಈಗ ಯಾರೋ ಜಮೀನು ತಗೊಂಡಿರೋದಕ್ಕೆ ಇಲ್ಲಿ ಬಂದು ಎಲ್ಲ ರೈತರನ್ನ ಹಾಳು ಮಾಡಿ ಎಲ್ಲ ಇದು ಮಾಡಿ, ಈಗ ನಾವು ಏನು ಅಮ್ಮಮ್ಮ ಅಂದರೆ ಒಂದು 50 ವರ್ಷ ನಮ್ಮ ಅಪ್ಪವ್ರ ಕಾಲದಿಂದನೂ ನಾವು ಉಳುಮೆ ಮಾಡ್ಕೊಂಬಂದು ನಮ್ಮ ಅಪ್ಪವರು ಎಲ್ಲ ಅಡಿಕೆ ಗಿಡ ಮಾಡಿ ಮತ್ತೊಂದು ಮಾಡಿ ಎಲ್ಲ ನಮಗೆ ಇದು ಮಾಡಿಬಿಟ್ಟಿರೋರು. ಇವತ್ತು ಇವ್ರು ಏಕೆ ಬಂದು ನಮಗೊಂದು ನೋಟಿಸು ಕೊಡ್ದಾನೆ, ಒಂದು ಇದನ್ನು ಮಾಡ್ದಾನೆ, ಏಕೆ ಬರೀ ಖಾಲಿ ಜಮೀನು ಅಂತ ಬರ್ಕೊಂಡು ಹೋಗೋಕ್ಕೆ ಯಾರು ರೂಲ್ಸ್ ಕೊಟ್ಟಿದ್ದು ಇವ್ರಿಗೆ? ಇವರು ಏನೂ ಮಾಡಿಲ್ಲ ನಮಗೆ. ಒಂದೇ ಒಂದು ಗ್ರಾಮ ಸಭೆ ಆಗಲಿ, ಒಂದು ಇದಾಗಲಿ, ಒಂದು ನಮ್ಮನ್ನು ನೋಟಿಸ್ ಆಗಲಿ ಕೊಟ್ಟಿಲ್ಲ. ಬಂದು ಏಕೆ ಕಲ್ಲು ಹಾಕ್ಕೊಂಡು ಹೋಗ್ಬಿಟ್ಟವ್ರೆ. ಅದು ನಾವು ಇರಲಿಲ್ಲ ಇಲ್ಲಿ. ಅಂಥ ಸಮಯದಾಗ ಒಂದು ಕಲ್ಲು ಹಾಕ್ಕೊಂಡು ಹೋಗಿ ಈಗ ನಾವು ಎಲ್ಲಿ ಹೋಗ್ಬೇಕು? ಸುರೇಶ್ ಕೊಟ್ಟರು ಹೋಗಿ ನಾವು ಕೊಡೋದಕ್ಕೆ ಒಂದೇ ಒಂದು ಕಾರ್ಡ್ ಇದನ್ನು ಕೊಟ್ಟಿದ್ದೀರ ನೋಡಿ, ಇದನ್ನ ಅಂದರು, ಅರ್ಜಿನ ಅಂದರು. ನಾವು ಕೊಟ್ಟಿರೋದು ಹೆಚ್ಚು ಕಮ್ಮಿ 350 ಅರ್ಜಿ ಹೋಗ್ಯದೆ ಸುರೇಶ್ ಕೊಟ್ರಿಗೆ. ಆ ಒಯ್ಯ ನಮ್ಮ ಅಲ್ಲಿ ಕರೆದು ಮಾತೇ ಆಡಲಿಲ್ಲ ನಮ್ಮನ್ನು. ನಾವು ಹೋಗಿ ಸುಮ್ಮನೆ ಅಲ್ದ್ಬಿಟ್ಟು ವಾಪಸ್ ಬಂದು. ಇವತ್ತು ಮತ್ತೆ ಇವಾಗ ಹಂಗೆ ಮಾಡಿದರೆ ನಾವೆಲ್ಲಿ ಹೋಗ್ಬೇಕು? ನಾವು ಹೆಂಗೆ ಜೀವನ ಮಾಡಬೇಕು? ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಬರ್ತಾರೆ ಅಷ್ಟೇ, ಇನ್ನೇನಕ್ಕೂ ಬರೋಲ್ಲ ಅವರು. ಇಲ್ಲಿವರೆಗಾಗಲಿ ನಮ್ಮ ಕೌತ್ಮನಹಳ್ಳಿ ಹಿಂಗೆ ಆಗಿದೆ ಅಂತ ಏನು ಯಾವತ್ತುವರೆಗೂ ಏನು ಕೇಳೇ ಇಲ್ಲ ಅವ್ರು ನಮ್ಮನ್ನು. ನಾವು ಹೋದಾಗ ಇಲ್ಲಪ್ಪ ನಿಮ್ಮವ್ರಾಗ ಅರ್ಜಿನೇ ಬಂದಿಲ್ಲ ಅನ್ನೋರು. ಈಗ ಮತ್ತೆ ಈಗ ನಮಗೆ ಯಾವುದೇ ಕಾರಣಕ್ಕೂ ನಾವು ರೋಡ್ ಮಾಡೋಕ್ಕೆ ಬಿಡೋಲ್ಲ. ಇಲ್ಲೆಲ್ಲ ಇರೋದು ನಮಗೆ ಇಷ್ಟಿಷ್ಟೇ. ನಾವು ಆದ್ರೂ ನಾವು ಮಾತ್ರ ಈಗ ಅಷ್ಟು ದಿನದಿಂದ ನಮ್ಮ ಪ್ರಾಣ ಹೋದ್ರೂ ಸರಿಯೇ, ನಾವು ಮಾತ್ರ ಜಾಗ ಮಾತ್ರ ಬಿಡೋಲ್ಲ. ಈಗ ನಮ್ಮ ತಂದೆಯವ್ರ ಸಮಾಧಿ, ನಮ್ಮ ತಂಗಿಯವ್ರ ಸಮಾಧಿ ಎಲ್ಲ ಇದೆ. ಈಗ ಎಲ್ಲದ್ರ ಮೇಲೆ ಓದ್ತದೆ. ಈಗ ಮತ್ತೆ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಬೇಕಾದ್ರೆ ಪ್ರಾಣ ತೆಗೆದ್ರೂ ನಾವು ಮಾತ್ರ ಭೂಮಿ ಬಿಟ್ಕೊಡಲ್ಲ. ಈಗೇನು ಮಲ್ಸಂದ್ರದಿಂದ ನಂದಳ್ಳಿ ತನಕ ವಸಂತಸಾಪುರ ತನಕ ಬೈಟು ರಿಂಗ್ ರೋಡ್ ಮಾಡ್ತಾಯಿದ್ದಾರೆ. ಅದೆಲ್ಲ ಸ್ಕ್ಯಾಮ್ ಸರ್ ಇದು, ಭೂ ಮಾಫಿಯಾ ಇದು. ರೈತರುಗಳಿಗೆಲ್ಲ ಅನುಕೂಲ ಮಾಡ್ದಂಗೆ ಅನಾನುಕೂಲ ಮಾಡ್ಕೊಂಡು ಈಗ ಫಲವತ್ತಾದ ಮಣ್ಣೆಲ್ಲ ಹಾಳು ಮಾಡ್ಕೊಂಡು ಅಡಿಕೆ ತೋಟ ಆಗಲಿ ಬೇರೆ ಜಾಗ ಆಗಲಿ ಎಲ್ಲ ಖಾಲಿ ಡ್ರೈ ಲ್ಯಾಂಡ್ ಅಂತ ತೋರಿಸ್ಕೊಂಡು ಹೋಗ್ತಾವ್ರೆ. ಬೋರ್ ಇರೋ ಜಾಗನೂ ಡ್ರೈ ಲ್ಯಾಂಡ್ ಅಂತ ತೋರಿಸ್ಕೊಂಡು ಹೋಗ್ತಾಯಿದ್ದಾರೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಕಾರಣ ಆಗಿರೋದ್ರಿಂದ ಅವ್ರ ಕೈ ಜೋಡಿಸೋದ್ರಿಂದ ನಡೀತಾ ಇತ್ತಿದ್ದು. ಇದೇನಾದ್ರು ಮಾಡಿ ರೋಡ್ ನಿಲ್ಲಿಸಲೇಬೇಕಿದು. ರೈತರ ಜೀವನನೇ ಹಂಗಾಗಿದೆ. ಇವತ್ತು ಮೇಲಿನ ಮೇಲೆ ಸರ್ವೆ ಮಾಡೋಕ್ಕೆ ಅಂತ ಬರ್ತಾರೆ, ನಾವು ಗಲಾಟೆ ಮಾಡಿ ಕಲ್ಲು ಹಾಕ್ಸ್ದಂಗೆ ಇದು ಮಾಡಿ ಕಳಿಸ್ತಾ ಇದ್ದೀವಿ ಇಲ್ಲಿ. ಇದೇನು ಮಾಡಿದ್ದಾರೆ ಈ ರಸ್ತೆ ಅಂತಂದರೆ ಅವ್ರೇನು ನಮಗೆ ನೋಟಿಸ್ ಕೊಟ್ಟಿಲ್ಲ, ಒಂದು ಮಾತು ನಮಗೇನು ತಿಳುವಳಿಕೆ ಹೇಳಿಲ್ಲ, ಅದ್ರ ಬಗ್ಗೆ ಏನೇ ಯಾವುದೇ ರೀತಿ ಏನೂ ನಮಗೆ ಇನ್ಫಾರ್ಮೇಷನ್ ಇಲ್ದಂಗೆ ರಸ್ತೆ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ, ಅಕ್ವೈರ್ ಮಾಡ್ಕೊತಾ ಇದ್ದೀವಿ ಜಮೀನನ್ನ ಖಾಲಿ ಮಾಡಿ ಅಂದರೆ ಇದೊಂಥರ ಈ ಹಗಲ್ದರೋಡೆ ಕೆಲಸ ಆಗ್ಬಿಟ್ಟೈತೆ ನಮ್ಮದು. ಈಗೆಲ್ಲ ಬಂಡವಾಳ ಹಾಕಿ ನಾವು ನೋಡಿ ಗಿಡ ಮರಗಳು ದೇವಸ್ಥಾನ ಮಾಡಿದ್ದೀವಿ, ಮನೆ ಇದೆ, ಇಲ್ಲಿ ಹಿಂದೆಗಡೆ ನಮ್ಮದು ಮನೆ ಇದೆ, ಬಾವಿ ಇದೆ, ಕೋಳಿ ಫಾರಮ್ ಇದೆ. ಈಗಲೂ ಬಾವಿನಲ್ಲಿ ನೀರು ಹೊಡಿತಾ ಇದ್ದೀವಿ. ಕೋಳಿ ಶೆಡ್ ಇದೆ, ಕುರಿ ಶೆಡ್ ಇದೆ, ನಮ್ಮದು ಮೇಕೆ ಶೆಡ್ ಇದೆ, ಮನೆ ಇದೆ, ಬೋರ್ವೆಲ್ಗಳಿದ್ದಾವೆ. ಇವೆಲ್ಲ ಮಾಡಿದ್ದೀವಿ, ಬಂಡವಾಳಗಳು ಹಾಕಿ ಇವತ್ತು ನಮ್ಮನ್ನು ಒಕ್ಲೆಬ್ಸುವಂಥ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ನಾವು ಎಲ್ಲಿಗೆ ಹೋಗೋಣ? ಇವ್ರು ಕೊಡೋ ಪರಿಹಾರ ಕೊಡ್ತೀವಿ ಅಂತಾರೆ, ಪರಿಹಾರ ಯಾವ ಮೂಲೆಗಾಗುತ್ತೆ ನಮಗೆ? ಅವ್ರು ಕೊಡೋ ಪರಿಹಾರ ಆನೆ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅನ್ನಂಗೆ ಆಗುತ್ತೆ ಅವ್ರು ಕೊಡೋ ಪರಿಹಾರ. ನಾವು ಇಷ್ಟೆಲ್ಲ ಇಲ್ಲಿ ಬದುಕನ್ನು ಕಟ್ಟಿಕೊಂಡು ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ. ನಾವು ಇದನ್ನೆಲ್ಲನೂ ಬಿಟ್ಟು ನಾವು ಬೇರೆ ಕಡೆ ಹೋಗಬೇಕು ಅಂದರೆ ಇವ್ರು ಕೊಡೋ ದುಡ್ಡಿಗೆ ನಮ್ಗೆ ಬೇರೆ ಕಡೆ ಜಮೀನು ಸಿಗಲ್ಲ. ನಾವು ಇಲ್ಲಿ ಹುಟ್ಟಿದವರು ಬೆಳೆದಿದ್ದವರು, ತಾತ ಮುತ್ತಾತನ ಕಾಲದಿಂದ ನಾವಿಲ್ಲಿ ಜೀವನ ಮಾಡ್ಕೊಂಡು ಇಲ್ಲೇ ಬದುಕನ್ನು ಕಟ್ಟಿಕೊಂಡು ಇಲ್ಲೇ ಬಾಳ್ತಾ ಇದ್ದೀವಿ. ನಾವು ಹೆಂಗೆ ಇಲ್ಲಿ ನಾವು ಜಮೀನನ್ನು ಬಿಟ್ಟು ಕೊಡೋಕ್ಕಾಗುತ್ತೆ?
ಸುಮ್ಮನೆ ಇವರು ರಸ್ತೆ ಮಾಡಿದ್ದೀವಿ ಅಂದರೆ ನಮ್ಮದು ಯಾವುದೇನೋ ಒಂದೇ ಒಂದು ಮಾತು ನಮ್ಮನ್ನು ಕೇಳಿಲ್ಲ, ಗ್ರಾಮ ಸಭೆ ಮಾಡಿಲ್ಲ, DPR ಮಾಡಬೇಕಾದ್ರೆ ನಮ್ಮನ್ನು ಒಂದೇ ಒಂದು ಮಾತು ಕೇಳಿಲ್ಲ. ರಸ್ತೆ ಮಾಡ್ತಾಯಿದ್ದೀವಿ, ರಸ್ತೆ ಅವಶ್ಯಕತೆ ಇದೆ. ಯಾರಿಗೆ ಅವಶ್ಯಕತೆ ಇದೆ ಈ ರಸ್ತೆ? ಅವ್ರು ಬೇಕಾಬಿಟ್ಟು ರಾಜಕಾರಣಿಗಳ ಒಂದು ಕಪಿಮುಷ್ಟಿನಲ್ಲಿ ಅವ್ರಿಗೆ ಬೇಕಾದಂಥ ಜಮೀನುಗಳಿಗೆ ರೋಡ್ ಮಾಡ್ಕೊಳೋದಕ್ಕೋಸ್ಕರ ಈ ಒಂದು ವರ್ತುಲ ರಸ್ತೆಯನ್ನು ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲೇನಾಗಿದೆ ಅಂತಂದರೆ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈ ಒಂದು ರಸ್ತೆಯನ್ನು ಮಾಡೋದಕ್ಕೆ ಹೊರಟಿದೆ. ಏನಪ್ಪ ಮಾಡೋದು, ನಾವು ಇರೋದಿಷ್ಟು ಮಕ್ಕಳವರು ಕಳ್ಕೊಂಡು ನಾವು ಎಲ್ಲಿಗೆ ಹೋಗೋಣ? ನನಗೆ ಹೆಚ್ಚಾಗಿ ಆಸ್ತಿ ಇದ್ದರೆ ಬಿಡೋ ಒಂದು ಕಡೆ ಹೋದ್ರೆ ಒಂದು ಕಡೆ ಇರ್ತದೆ ಅನ್ಬೋದು. ಇಷ್ಟಿಷ್ಟು ಮಡಿಕೊಂಡಿರೋರು ನಾವು ಏನು ಮಾಡೋಣ? ಹಾಂ, ನಾವು 3-4 ಜನ ಹೆಣ್ಮಕ್ಳು, ಅವ್ರು ಮದುವೆ ಮಾಡೋದು ಮುಂಜಿ ಮಾಡೋದು ಬೇಡವ? ನಾವು ಇಷ್ಟು ಕಳ್ಕೊಂಡು ನಾವು ಏನು ಮಾಡೋಣ? ಏನಪ್ಪ ಹಿಂಗೆ ಮಾಡಿರಿ? ಬಡವರು ರೈತರುಗಳು ಎಲ್ಲಿಗೆ ಹೋಗ್ಬೇಕು? ಯಾವ ಇದು ಇಲ್ಲ ನಮಗೆ, ಏನು ಕೆಲಸ ಮಾಡೋಕ್ಕೂ ಇಲ್ಲ. ಅದನ್ನು ಬಿಟ್ಟರೆ ನಮಗೇನು ಇಲ್ವಲ್ಲ. ನಾವು ಹೆಂಗೆ ಉದ್ಧಾರ ಆಗೋದು ಹೆಂಗೆ? ಮಕ್ಕಳು ಸಾಕೋದು ಹೆಂಗೆ? ಸಣ್ಣ ಪುಟ್ಟ ಮಕ್ಕಳನ್ನ ನಾವು ಮದುವೆ ಮುಂದೆ ಮಾಡೋದು ಹೆಂಗೆ ಹೇಳಪ್ಪ? ಹಿಂಗಾದ್ರೆ ನಾವು ಹೆಂಗೆ ಮಾಡೋದು? ಜೀವನ ಮಾಡೋದು ಹೆಂಗೆ? ನಾವು ವಾರದಿಂದನೂ ಇಷ್ಟಾಗಲ್ಲ ಜಮೀನಿಗೆ ನಾವು ಪಂಬೋ ಏನೋ ಹಾಕ್ಕೊಂಡು ನಾವು ದುಡ್ಕೊಂಡು ತಿಂತಿದ್ದೀವಿ. ಈಗ ಅದನ್ನು ಕಿತ್ಕೊಂಡು ಹೋದರೆ ಯಾವತ್ತೋ ಒಂದು ದಿವಸ ಕೊಡ್ತೀರಾ? ಆ ಕೊಟ್ಟಿದ್ದು ನಾವು ಹಂಗೆ ಇರ್ತದ? ಶಾಶ್ವತವಾಗಿ ನಾವು ತಿನ್ಬೇಕಲ್ವ? ಇದೇನು ನಂದಿಹಳ್ಳಿಯಿಂದ ಮಲ್ಸಂದ್ರದವರೆಗೂ, ಮಲ್ಸಂದ್ರದಿಂದ ವಸಂತ ನರಸಾಪುರವರೆಗೂ ಔಟರ್ ರಿಂಗ್ ರೋಡ್ ತೆಗಿತಾ ಇದ್ದಾರೆ, ಇನ್ನೂ ರೆಡಿ. ಇದೊಂದು ಅವೈಜ್ಞಾನಿಕ ರಸ್ತೆ. ಯಾಕೆಂದರೆ ಯಾರು ಸಹ 20 ಕಿಲೋಮೀಟ್ರ್ ಹೋಗೋದು, ನಾನು 44 ಕಿಲೋಮೀಟ್ರ್ ಬಳಸ್ಕೊಂಡು ಯಾರು ಹೋಗಲ್ಲ ದಾರಿಲಿ. ಆಮೇಲೆ ಈ ರೋಡ್ ಮಾಡ್ತಿರೋ ಉದ್ದೇಶ ಏನು? ಟ್ರಾಫಿಕ್ ಜಾಸ್ತಿ ಇದೆ ಅಂತ. ತುಮಕೂರಲ್ಲಿ ಟ್ರಾಫಿಕ್ ರಿಪೋರ್ಟೇ ಹೇಳಿದೆ ಟ್ರಾಫಿಕ್ ಇಲ್ಲ ಅಲ್ಲಿ ಅಂತ. ಅವ್ರು ಮಾಡ್ತಿರೋದು ಉದ್ದೇಶ ಒಂದೇ. ಇಲ್ಲಿ ಏಕ ಸ್ಫೂರ್ತಿ ಡೆವಲಪರ್ಸು ಚಿದಾನಂದ ಅಂತ ಒಬ್ಬರು ಅವರೇ, ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ರಿಯಲ್ ಎಸ್ಟೇಟ್ ಮಾಫಿದವರು. ಅವರು ಎಲ್ಲ ಇಲ್ಲಿ ಕಮ್ಮಿ ದುಡ್ಡಿಗೆ, ಕಡಿಮೆ ದುಡ್ಡಿಗೆ 70 ಎಕರೆ 80 ಎಕರೆ, ಇಲ್ಲಿ ನಮ್ಮ ಕೋತ್ಮಾರ್ನಹಳ್ಳಿಲಿ 110 ಎಕರೆ, ಹಂಗೆ ದೊಡ್ಡ ಸಾರಂಗಿಲಿ ಒಂದು 200-300 ಎಕರೆ ತೆಗೆದು ಬಿಟ್ಟಿದ್ದಾರೆ. ಅವ್ರ ಜಮೀನುಗಳಿಗೆ ಅಟ್ಯಾಚ್ ಮಾಡ್ಕೊಳಕ್ಕೋಸ್ಕರ ರೋಡ್ ತೆಗಿತಾ ಇದ್ದಾರೆ ಹೊರತು ಇದು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲಿ, ಇದು ರಾಷ್ಟ್ರ ಡೆವಲಪ್ಮೆಂಟ್ಗಂತೂ ಅಲ್ವೇ ಇಲ್ಲ, ಬಡ ಜನರಿಗಂತೂ ಅಲ್ವೇ ಇಲ್ಲ. ಇದೊಂದು ಅವೈಜ್ಞಾನಿಕ ರಸ್ತೆ. ಅವರು ಬೆಳೆದು ಉದ್ಧಾರ ಆಗೋಕ್ಕೋಸ್ಕರ ನಮ್ಮನ್ನು ರೈತರನ್ನ ಒಕ್ಕಲೆಬ್ಬಿಸಿ ಹಾಳು ಮಾಡ್ತಾಯಿದ್ದಾರೆ. ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಇದೆಲ್ಲ. DPRಲ್ಲಿ ಇದೆಲ್ಲ ಡ್ರೈ ಲ್ಯಾಂಡು ಅಂತ ತೋರಿಸಿದ್ದಾರೆ, ಮನೆ ಅಂತ ತೋರಿಸಿಲ್ಲ. ಡ್ರೈ ಲ್ಯಾಂಡು, ಅಡಿಕೆ ತೋಟ ನೋಡಿ ಸರ್. ಇದು ಮೊನ್ನೆ ಇಕ್ಕಿರೋ ಅಡಿಕೆ ತೋಟನ ಸರ್ ತೋರಿಸಿದ್ದಾರೆ? ಅಡಿಕೆ ತೋಟ ತೋರಿಸಿ ಸರ್, ಅದು ಮೊನ್ನೆ ಅಡಿಕೆ ತೋಟ ಇಕ್ಕಿರೋ ಸರ್. ಎಲ್ಲ ಡ್ರೈ ಲ್ಯಾಂಡು ಅಂತ ತೋರಿಸಿದ್ದಾರೆ. ಅವರು ಏನು ಗೊತ್ತಾ ಡ್ರೈ ಲ್ಯಾಂಡ್ ತೋರಿಸಿರೋ ಉದ್ದೇಶ? ನಿತಿನ್ ಗಡ್ಕರಿ ಹತ್ರ ಡ್ರೈ ಲ್ಯಾಂಡ್ ಅಂತ ತೋರಿಸಿರೆ ಈ ಯೋಜನೆನ ಜಾರಿ ಮಾಡಿಸ್ಕೊಂಬರ್ಬೋದು ಅಂತ ಉದ್ದೇಶಕ್ಕೋಸ್ಕರ ಡ್ರೈ ಲ್ಯಾಂಡ್ ಅಂತ ತೋರಿಸಿ ರೈತರುಗಳಿಗೆಲ್ಲ ಮೋಸ ಮಾಡಿ ರೋಡ್ನ ಮಾಡೋಕ್ಕೆ ಹೊರಟಿದ್ದಾರೆ. 3 ಎಕರೆ ಅಡಿಕೆ ಗಿಡ, ತೆಂಗು, ಬಾಳೆ ಮತ್ತು ದನ ಕರ ಕುರಿಗಳು ಸಾಕೊಂಡು ಏನೋ ಬದುಕು ಕಟ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ಇವರು ನಮ್ಮನ್ನು ಆಚೆ ಕಳಿಸಿ ನಾವು ಎಲ್ಲಿ ಸರ್ ಜೀವನ ಮಾಡಬೇಕು? ಎಲ್ಲಿಗೆ ಹೋಗ್ಬೇಕು ಹೇಳಿ? ಇಷ್ಟು ದಿನ ಬದುಕು ಕಟ್ಕೊಂಡು ಏನೋ ಓದ್ತಿದ್ದು ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡು ಹೋಗಿರೋಂಥ ಜಾಗ ಇದು. ಎಲ್ಲ ಈ ಭೂಗಾಳರಿಗೆ ಜಾಗ ಮಾಡಿಕೊಟ್ಟು ನಮ್ಮನ್ನು ಬೀದಿ ಪಾಲು ಮಾಡ್ತಾಯಿದ್ದಾರೆ ಸರ್. ಇವತ್ತು ನಾವಂತೂ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟದೆ. ಇವತ್ತೇನೋ 2-3 ವರ್ಷದಿಂದ ಮಳೆಗಾಲ ಆಗೋರತ್ತಿಗೆ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ. ಬರಗಾಲ ಬಂದರೆ ನಮಗೆ ಕುಡಿಯೋಕ್ಕೂ ನೀರು ಶಕ್ತಿ ಇಲ್ಲ ಸರ್. 4 ಬೋರ್ ತೆಗಿತಾ ಇದ್ದಾರೆ. ಅಡಿಕೆ ಗಿಡ, ತೆಂಗು ಎಲ್ಲ ಒಂದು ಕಡೆಯಿಂದ ಹಾಕಿದ್ದಾರೆ ಕಲ್ಲು. ಇರೋದೇ 3 ಜನ ಅಣ್ಣ ತಮ್ಮದಿರು, 3 ಎಕರೆ ಜಮೀನು ಬಂದಿತ್ತು, 1 ಎಕರೆ ಹಂಚ್ಕೊಂಡು ಏನೋ ಒಂದು ಬದುಕು ಕಟ್ಕೊಂಡು ಹೋಗ್ತಿದ್ದೋ. ಇವತ್ತು ನೆಲ ಸಮ ಮಾಡಿ ನಮ್ಮನ್ನು ಅಪಪೋಲಿ ಮಾಡ್ತಾ ಇದ್ದಾರೆ ಸರ್ ಸರ್ಕಾರ. ಈ ಸರ್ಕಾರಕ್ಕೆ ಅದೇನು ಹೇಳ್ಬೇಕೋ ಗೊತ್ತಿಲ್ಲ. ನಾವಂತೂ ಈ ಭೂಮಿನಂತೂ ಬಿಟ್ಕೊಡಲ್ಲ. ಇವತ್ತು ಅಷ್ಟೇ, ಮಣ್ಣಾದರೂ ಅಷ್ಟೇ, ಭೂಮಿ ಮಾತ್ರ ಬಿಟ್ಕೊಡಲ್ಲ. ಜೀವನ ಸಾಗಬೇಕು ಅಂದರೆ ನಾವು ಇಲ್ಲೇ ಸಾಯ್ಬೇಕಷ್ಟೇ. ನಮ್ಮನ್ನು ಸಾಯಿಸ್ಬಿಟ್ಟು ಮಣ್ಣು ಮಾಡ್ಕೊಂಡು ಬೇಕಾದ್ರೆ ರೋಡ್ ಮಾಡ್ಕೊಂಡು ಹೋಗ್ಲಿ. ಇದರಲ್ಲಿ ಯಾವ ದೊಡ್ಡ ಶ್ರೀಮಂತರಿಲ್ಲ, ಇಲ್ಲ ಏನೋ 16-26 ಎಕರೆಗಳನ್ನು ಮಾಡಿರುವಂಥ ರೈತರುಗಳು ಯಾರಿಲ್ಲ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆನಲ್ಲಿರೋಂಥ ರೈತರುಗಳೇ ಇದ್ದಾರೆ. ಮತ್ತು ಇದು ಒಂದು. ಎರಡನೇದೇನಾಗುತ್ತೆ, ಏನು ಈಗ 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಇದೆ ಅಂಥದ್ದನ್ನು ಇವರು ಕಿತ್ಕೊಂಡು ಬಿಟ್ಟರೆ ಇದು ಅದಕ್ಕೆ ಸರಿಯಾದ ಹಣನೂ ಕೊಡಲ್ಲ. ಮತ್ತು ಏನು ಇವರು ಭೂಮಿಗೆ ತಗೊಂಡ್ರೆ ಅಲ್ಲಿರ್ತಕ್ಕಂಥ ವಯಸ್ಸಾದಂಥ ತಂದೆ ತಾಯಿಗಳನ್ನ ಬಿಟ್ಟು ಈ ಮಕ್ಕಳು ಈಗೆಲ್ಲ ನೋಡ್ತಾ ಇದ್ದೀರಿ ನೀವು. ಈಗ ಮಕ್ಕಳು ಏನಾಗ್ತಾ ಇದ್ದಾವೆ, ಎಲ್ಲ ತಂದೆ ತಾಯಿನೇ ಕೊಲ್ಲುವಂಥ ಸ್ಥಿತಿ. ಅಂಥದ್ರಲ್ಲಿ ಆ ಮಕ್ಕಳು ಆ ತಂದೆ ತಾಯಿನ ಸಾಕ್ತಾರಾ? ಇಲ್ಲ, ಅವರೆಲ್ಲ ಬೀದಿ ಪಾಲಾಗ್ತಾರೆ. ಮತ್ತು ಅವ್ರನ್ನೆಲ್ಲ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷುಕರನ್ನಾಗಿ ಕೂರಿಸುವಂಥ ಪರಿಸ್ಥಿತಿ ಈ ಸರ್ಕಾರ ಮಾಡ್ತಾ ಇದೆ. ಪೆಮ್ಮನಹಳ್ಳಿ ಮಾರ್ಗವಾಗಿ ಅಂದರೆ ಮಲ್ಸಂದ್ರ, ಅಲ್ಲಿಂದ ವಸಂತ ನರಸಾಪುರ, ಅಂದರೆ ನಂದಿಹಳ್ಳಿಯಿಂದ ವಸಂತ ನರಸಾಪುರದವರೆಗೆ 4 ಲೇನ್ಗಳ
ಬೈಪಾಸ್ ರಸ್ತೆಯನ್ನು ಮಾಡೋದಕ್ಕೆ ಹೊರಟಿದೆ. ಇದು ಅವರ ವಾದದ ಪ್ರಕಾರ ಈ ತುಮಕೂರಿನ ನಗರದ ಒಳಗಡೆ ಹಾದು ಹೋಗುವಂಥ ರಸ್ತೆ ಮತ್ತು ಈಗಿರುವಂಥ ರಿಂಗ್ ರಸ್ತೆ ಏನು ಹೆಚ್ಚು ವಾಹನ ದಟ್ಟಣೆ ಆಗ್ತಾ ಇದೆ, ಇದನ್ನು ತಡೆಯೋದಕ್ಕೋಸ್ಕರ ಈ ಬೈಪಾಸ್ ರಸ್ತೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ರೈತ ಸಂಘಟನೆಗಳ ಅಷ್ಟೇ ಅಲ್ಲ, ಅಲ್ಲಿಯ ಜನ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಮುಖ್ಯವಾಗಿ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಧಿಕಾರಸ್ಥರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳ ವಾದಗಳೇನು ಅಂತಂದರೆ, ಇದು ಅಭಿವೃದ್ಧಿಗೋಸ್ಕರ, ವಾಹನ ದಟ್ಟಣೆ ಸುಲಭ ಮಾಡೋದಕ್ಕೋಸ್ಕರ ಮತ್ತು ರಸ್ತೆಗಳು ಆದರೆ ಸುತ್ತಮುತ್ತ ಪ್ರದೇಶಗಳ ಅಭಿವೃದ್ಧಿ ಆಗುತ್ತೆ ಅಂತ. ಇದು ಅವ್ರ ಪ್ರಕಾರ ಸತ್ಯ ಇರ್ಬೋದು. ಬಟ್ ನಮಗೆ ಎರಡು ಮುಖ್ಯವಾದ ಪ್ರಶ್ನೆಗಳಿದೆ. ಈ ರಸ್ತೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಬೆಲೆ ಕಟ್ಟೋರು ಯಾರು? ಮೊದಲನೇದಾಗಿ ಬೈಪಾಸ್ ರಸ್ತೆ ನಡೀತಾ ಇರೋದು ಈ ಒಂದು ಕೈಗಾರಿಕೋದ್ಯಮಿಗಳ ಸರಕು ಸಾಗಾಣಿಕೆ ಬಹಳ ಸುಲಭವಾಗಬೇಕು, ವೇಗವಾಗಬೇಕು ಅನ್ನೋ ಏಕೈಕ ಕಾರಣ. ಇದರಲ್ಲಿ ಯಾವುದೇ ಜನಗಳ ಹಿತಾಸಕ್ತಿ ಇಲ್ಲ. ಆ ಬೈಪಾಸ್ ರಸ್ತೆಯಿಂದ ಸಾರ್ವಜನಿಕರಿಗೆ ಯಾವ ಅನುಕೂಲಗಳು ಕೂಡ ಇರೋದಿಲ್ಲ. ಇವರು ಇನ್ನು ಎರಡನೇ ವಾದ ಏನಿದೆ, ಈ ಬೈಪಾಸ್ ರಸ್ತೆಯಿಂದ ಅಭಿವೃದ್ಧಿ ಆಗುತ್ತೆ ಅಂತ. ಅಭಿವೃದ್ಧಿ ಯಾರಿಗಾಗುತ್ತೆ? ಅಲ್ಲಿ ಸುತ್ತಮುತ್ತ ಇರುವಂಥ ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಗೆ ಅಭಿವೃದ್ಧಿ ಆಗುತ್ತೆ ಮತ್ತು ಈ ಒಂದು ಕೈಗಾರಿಕೋದ್ಯಮಿಗಳ ಅಭಿವೃದ್ಧಿ ಆಗುತ್ತೋ ಹೊರತು ಅಲ್ಲಿ ಭೂಮಿಯನ್ನು ಕಳ್ಕೊಳ್ಳೋ ಅಂಥ ಜನಗಳ ಪರಿಸ್ಥಿತಿ ಏನಾಗುತ್ತೆ? ಬಡ ರೈತರನ್ನು, ಮಧ್ಯಮ ವರ್ಗದ ರೈತರನ್ನು, ಜನಸಾಮಾನ್ಯರನ್ನು ಬಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇದಕ್ಕೆ ಸಂಪೂರ್ಣವಾಗಿ ವಿರೋಧವಾಗಿದ್ದೀವಿ. ಏನು ರೈತರುಗಳಿಗೇನು ಮಾಹಿತಿ ಏನು ಇದ್ದಿಲ್ಲ. ಒಂದೇ ಸತಿ ಏನೋ ಕಲ್ಲು ಹಾಕೋಕ್ಕೆ ಅಂತ ಬಂದರು. ಸರಿ, ಏನು ಗೊತ್ತಿಲ್ಲ, ಅವರೇನು ಡ್ರೋನ್ ಸರ್ವೆ ಏನೋ ಮಾಡ್ಕೊಂಡು ಹೋಗಿದ್ದಾರಂತೆ, ಹಂಗಂತ ಹೇಳಿದ್ರಷ್ಟೇ, ಗೊತ್ತಿಲ್ಲ ನಮಗೆ. ಅದು ಬಂದಾಗ ಏನಕ್ಕಪ್ಪ ಕಲ್ಲು ಹಾಕ್ತಾಯಿದ್ದೀರಿ ಅಂದರು. ಹಿಂಗೇನೋ ರೋಡ್ಗೆ ಅಕ್ವೈರ್ ಆಗಿದೆ ಅಂತ ಹೇಳಿದರು. ಏನೂ ಮಾಹಿತಿ ಇಲ್ಲ ನಮಗೆ. ಅದು ಹೆಂಗೆ ಬಂದು ನಮ್ಮ ಜಮೀನಲ್ಲಿ ನೀವು ನಮಗೆ ಮಾಹಿತಿನೇ ಇಲ್ಲದೆ ಕಲ್ಲು ಹಾಕ್ತಿದ್ದೀರಿ ಅಂತ ಕೇಳ್ಬಿಟ್ಟು ನಾವು ಕಲ್ಲು ಹಾಕ್ಸಲಿಲ್ಲ, ಅಪೋಸ್ ಮಾಡಿವಿ. ಹಂಗೆ ರೈತರು ಒಂದು ಸ್ವಲ್ಪ ಅಕ್ಕಪಕ್ಕ ಎಲ್ಲ ಸೇರಿಕೊಂಡು ನಿಲ್ಲಿಸಿ ವಾಪಸ್ ಕಳಿಸಿವಿ. ಆಮೇಲೆ ಇದೇನು ಪೊಲೀಸೆಲ್ಲ ಕರ್ಕೊಂಬಂದು ಸ್ವಲ್ಪ ದೌರ್ಜನ್ಯ ಥರನೇ ಎಲ್ಲ ಇದು ಮಾಡಿದರು. ಆಮೇಲೆ ನಮ್ಮ ರೈತ ಸಂಘಟನೆ ಮತ್ತು ಕಾರ್ಮಿಕ ಸಂಘಟನೆಯರು ಎಲ್ಲ ಬೇರೆ ಬೇರೆ ಸಂಘಟನೆಯರೆಲ್ಲ ಅಷ್ಟೊತ್ತಿಗೆ ಮಾಹಿತಿ ಎಲ್ಲ ಕೊಟ್ಕೊಂಡು ರೈತರುಗಳೆಲ್ಲ ಒಂದಾಗಿ ಇದು ಮಾಡಿರು. ಆಮೇಲೆ ಜಿಲ್ಲಾಧಿಕಾರಿ ಹತ್ರ ಒಂದು ಮೀಟಿಂಗ್ ಕರೆಸ್ತಾರೆ, ಅಲ್ಲೂ ಬಂದವು, ಅಲ್ಲೂ ಮಾತಾಡಿದ್ವು. ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ ಪರಮೇಶ್ವರು ಅವ್ರ ಹತ್ರ ಒಂದು DC ಆಫೀಸಲ್ಲೇ ಒಂದು ಮೀಟಿಂಗ್ ಮಾಡಿ ರೈತರ ಮುಖಂಡರ ಜೊತೆ ಸೇರಿಸಿ ಮಾತಾಡಿ ಆಮೇಲೆ ನಿಮ್ದೇನು ಪ್ರೋಗ್ರೆಸ್ ಆಯ್ತಾ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದ್ವಿ. ರೈತರಿಗೆ ಅಷ್ಟೆಲ್ಲ ತಿಳುವಳಿಕೆ ಏನು ಹೇಳಬೇಕು ಅಂತ ಕಾನೂನಾತ್ಮಕವಾಗಿ ಅಷ್ಟೊಂದು ಏನೂ ಗೊತ್ತಿರಲ್ವಲ್ಲ ಸರ್. ಹಂಗಾಗಿ ನಮ್ಮ ರೈತ ಸಂಘಟನೆಯಲ್ಲಿ ಎಲ್ಲ ಜ್ಞಾನಿಗಳಿದ್ದಾರೆ, ಸ್ವಲ್ಪ ತಿಳುವಳಿಕೆ ಇದೆ, ಲೀಗಲ್ಲಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಕರೆಕ್ಟಾಗಿ ಅವರು ಕ್ವಶನ್ ಕೇಳಿದ್ರು. ರೈತರಿಗೆಲ್ಲ ಮಾಹಿತಿ ಕೊಡ್ದೇ ರೈತರ ಅಭಿಪ್ರಾಯ ತೊಗೊಬೇಕು. ಮತ್ತು ಸ್ಥಳೀಯ ಸಂಸ್ಥೆಗಳು, ಪಂಚಾಯತಿ ಇರ್ಬೋದು, ಇವರಿಗೆಲ್ಲ ಒಂದು ಪರ್ಮಿಷನ್ ತೊಗೋಬೇಕು. ಪ್ರೊಸೀಜರ್ ನೀವು ಯಾವುದು ಪಾಲನೆ ಮಾಡ್ದಂಗೆ ಈ ಥರ ರೈತರನ್ನು ಒಕ್ಕಲೆಬ್ಸಿ ಮಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಉಸ್ತುವಾರಿ ಸಚಿವ್ರ ಮುಂದೆ ಅವ್ರ ಗಮನಕ್ಕೆ ತಂದರು. DPR ಆ್ಯಕ್ಚುಲಿ ಫಸ್ಟು DPR ಎಲ್ಲ ಕೊಡಬೇಕಂತೆ. ಅವರು DPR ಏನೂ ಕೊಟ್ಟಿಲ್ಲ. DPR ಕೇಳೋಕ್ಕೆ ಅಂದರೆ ರೈತರಿಗೆ ಫಸ್ಟ್ ಗೊತ್ತಿರಬೇಕಲ್ಲ. ನಾವು ಈ ಜಮೀನಿನ ವಾರಸ್ದಾರರು, ನಮಗೆ ಯಾವ ಅನುಮತಿ ಇಲ್ಲದೇನೆ ಇದು ರೋಡ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಇದು ಮಾಡಿದ್ದಾರೆ. ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಳುಗಳೆಲ್ಲ ಇಲ್ಲಿ ರೈತರುಗಳೇನೇನೆ. ಆದರೂ ಇವರು ನಮ್ಗೆ ಯಾವ ಇನ್ಫಾರ್ಮೇಷನು ಕೊಟ್ಟಿಲ್ಲ. ಆದ್ದರಿಂದ ನಾವು ಇದು ತಪ್ಪು ಮಾಹಿತಿ ಅಂತ ಹೇಳ್ಬಿಟ್ಟು ನಾವು ಜಮೀನಂತೂ ಬಿಟ್ಕೊಡಲ್ಲ. ನಾವು ಬಿಟ್ಕೊಡ್ಬೇಕು ಅಂದರೆ ನಮ್ಮ ಸಮಾಧಿ ಮೇಲೆ ತಗೊಂಡು ಹೋಗ್ಬೇಕು ಅವರು. ನಮಗಿದೇ ಆಧಾರ, ಇದೇ ಸ್ತಂಭ ನಮಗೆಲ್ಲ. ಮಕ್ಳುಗಳು ಯಾವ ಕೆಲಸದಲ್ಲೂ ಇಲ್ಲ, ಅವರು ದುಡ್ಕೊಂಡೇ ನಾವು ತಿಂತಾ ಇರೋದು. ಆದ್ದರಿಂದ ಇವರು ಮಾಡ್ತಿರೋ ಮೋಸದ ಕೆಲಸಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಕೊಡಲ್ಲ. ನಾವು 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.
ನೋಡಿ ಸ್ವಾಮಿ, ಇಷ್ಟೊಂದು ಮರಗಳು, ಇಷ್ಟೊಂದು ಅಡಿಕೆ ಸಸಿಗಳು, ಇಷ್ಟೊಂದು ಎಲ್ಲವೆಲ್ಲ ಇದು ಇಂಥ ಮಧ್ಯೆ ಕೃಷಿ ಭೂಮಿನೇ ಬೇಕಾ ಇವ್ರಿಗೆ ರೋಡ್ ಮಾಡೋಕ್ಕೆ? ಎಲ್ಲರೂ ಬೀಳಿರತ್ತ ಮಾಡಬೇಕು. ಇಷ್ಟೊಂದು ಜಾಗನ ಏನಿಲ್ಲ ಅಂದರೆ 4 ಎಕರೆ 5 ಎಕರೆ ಜಾಗ ಐತೆ ನಮ್ಮದು. ಎಲ್ಲಾರ್ದು ನೋಡಿ ಬೋರ್ವೆಲ್ ಐತೆ, ಅಡಿಕೆ ಮರಗಳವೆ, ಅಂಬ ಐತೆ, ಎಲ್ಲನೂ ಐತೆ. ಇಂಥ ಮಧ್ಯದಲ್ಲಿ ರೋಡ್ ಮಾಡಿದ್ರೆ ಸ್ವಾಮಿ ನೋಡಿ, ಮನೆ ನಾವು ತೋಟದಲ್ಲೇ ಮನೆ ಕಟ್ಕೊಂಡಿದ್ದೀವಿ. ಇಂಥ ಮಧ್ಯೆ ಬಂದು ರೋಡ್ ಮಾಡಿದ್ರೆ ನಾವು ಎಲ್ಲೋ ಹೋಗ್ಬೇಕು? ದನ ಕರಗಳು ಕಟ್ಕೊಂಡು, ಮಕ್ಳುಗಳು ಕಟ್ಕೊಂಡು ನಾವೆಲ್ಲೋ, ನಮ್ಗೆ ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮಗೆ. ಅಲ್ಲ, ರೈತರುಗಳ ಜಮೀನೇ ಬೇಕಾ ಇವ್ರಿಗೆಲ್ಲನ? ಇವ್ರು ಹಗರಣಗಳು ಮಾಡ್ಕೊಳ್ಳೋಕ್ಕೆ, ದೊಡ್ಡ ದೊಡ್ಡ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ನಮ್ಮ ರೈತರುಗಳ ಜಮೀನೇ ಆಗ್ಬೇಕಾ ಇವ್ರಿಗೆ? ಬೇರೆ ಕಡೆ ಹೋಗ್ಲಿ ಬಿಡಿ, ಎಲ್ಲರೂ ತಗೊಳ್ಳಿ, ಅವ್ರಿಗೆ ಎಲ್ಲಿ ಇಷ್ಟ ಬರ್ತದೆ ಅಲ್ಲಿ ತಗೊಳ್ಳಿ. ನಮ್ಮ ರೈತರ ಜಮೀನೇ ಯಾಕೆ ಬೇಕು ಅವ್ರಿಗೆ? ಅದು ಬೆಳೆ ಭೂಮಿನೇ ಬೇಕಾ ಇವ್ರಿಗೆಲ್ಲ? ನಾವೆಲ್ಲಿ ಹೋಗ್ಬೇಕು? ಇಷ್ಟು ಜಾಗ ಎಷ್ಟಾಯ್ತು ಅಷ್ಟು ಬೇರೆ ಕಡೆ ಕೊಡಿಸ್ಲಿ. ಬಂದು ಅವರು ಅಧಿಕಾರಿಗಳು ಅಂತ ಮಾತಾಡ್ತಾರಲ್ವಾ, ಬಂದು ಅವ್ರೊಂದು ಅಡಿಕೆ ಸಸಿ ನೆಡಲಿ, ಒಂದು ತೆಂಗಿ ಸಸಿ ನೆಡಲಿ. ಅವ್ರಿಗೆ ಗೊತ್ತಾಗೋದು ಅವ್ರ ಕಷ್ಟ ಏನು, ರೈತರ ಕಷ್ಟ ಏನು. ಅವರು ತಿಂಡಿ ತಿನ್ನೋದು, ಇವ್ರಂದ್ರೆ AC ಒಳಗೆ ಕುತ್ಕೊಂಡು 7 ಗಂಟೆಗೆ ತಿಂಡಿಗಳು ತಿಂತಾರೆ. ನಾವು ತಿಂಡಿ ತಿನ್ನೋದೇ 12 ಗಂಟೆ 1 ಗಂಟೆ ಸ್ವಾಮಿ. ನಾವು ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ, ರೈತ್ರಿಗೆ ಮಾತ್ರ ಗೊತ್ತು. ಬಂದು ಬೆಳೀಲಿ, ಅವ್ರು ತೋರಿಸ್ಲಿ, ಬೆಳೆದು ಜನಗಳ ಕಷ್ಟ ಏನು, ರೈತರ ಕಷ್ಟ ಏನು. ರೈತ ಸೆಕೆಂಡ್ ಇಯರ್ ಸುರಿಸಿದ್ರೇ ಅವರು ಕುತ್ಕೊಂಡು AC ಒಳಗೆ ಅನ್ನ ತಿನ್ನೋಕ್ಕಾಗೋದು. ಅಲ್ಲ, ರೈತರ ಬೆಳೆದೆ ಮತ್ತೆ ಅವ್ನು ತಿನ್ನೋಕ್ಕಾಗೋದು. ಅವ್ನು ಬಂದು ಬೆಳೀಲಿ. ಇಲ್ಲ ಅವ್ರ ಮಗಳನ್ನ ಎಲ್ಲ ಗೌರ್ಮೆಂಟ್ ಕೆಲಸದವ್ರಿಗೆ ಬೇಕು, ನನ್ನ ಮಗನ್ನ ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡ್ತೀವಿ, ರೈತರುಗಳು ಕೊಡಲ್ಲ ಅಂತಾರಲ್ಲ, ಬಂದು ಬೆಳೀಲಿ. ಅವ್ರ ಮಕ್ಳನ್ನ ಕಳಿಸ್ಲಿ, ರೈತರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗಲಿ ಒಂದು ದಿವಸ. ದೊಡ್ಡದಾಗಿ ಹೇಳ್ತಾರೆ ನಾವು ಹೆಣ್ಣು ಕೊಡಲ್ಲ ಅಂತಾರೆ ಸ್ವಾಮಿ. ಇವಾಗ ರೈತರುಗಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಏನು ಕೊಡ್ತಾಯಿಲ್ಲ ಹೆಣ್ಣು. ಈಗ ಬೆಳೀಲಿ, ಅವ್ರ ಮಕ್ಳು ಬಂದು ರೈತರ ಕಷ್ಟ ಏನು, ಅವ್ರದ್ದು ಇದೇನು ಎಲ್ಲನೂ ಅವ್ರಿಗೂ ಗೊತ್ತಾಗಬೇಕು. ದೊಡ್ಡದಾಗಿ ನಾವು ಅವ್ರಿಗೆ ಏನು ಚಿದಾನಂದ ಅನ್ನೋರು ಅವ್ರೇನೋ ಹೊಸ್ದಾಗಿ ಜಮೀನು ತಗೊಂಡಾರಂತೆ, ಆ ರೋಡಿಗೆ ಅಟ್ಯಾಚ್ ಆಗಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಅಟ್ಯಾಚ್ ಆಗಬೇಕು. ತುಮಕೂರು ಕಡೆ ಇಲ್ವಾ? ಬೇರೆ ಎಲ್ಲರೂ ಬೇರೆ ಕಡೆ ತಗೊಳ್ಳಿ ಜಮೀನು. ರೈತರ ಜಮೀನೇ ಯಾಕೆ ಬೇಕು ಅವ್ರಿಗೆ? ನನ್ನ ಹೆಸರು ಶಾರದಮ್ಮ ಅಂತ. ನಾವು ಈ ಕೌತ್ಮನಹಳ್ಳಿ ಗ್ರಾಮದಲ್ಲಿ ಅಲ್ಲೇ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ವಾಸವಾಗಿದ್ದಾರೆ. ನಾವು ಇಲ್ಲಿರೋದಕ್ಕೆ ಜಾಗ ಇರೋದು ನಮ್ಗೆ ಇದೊಂದೇ ಜಾಗ, ಬೇರೆ ಕಡೆ ಯಾವ ಕಡೆ ನಮ್ಗೆ ಖಾಲಿ ಜಾಗ ಇಲ್ಲ. ನಾವೆಲ್ಲ ಬಂದು ಇಲ್ಲೇ ಸೇರ್ಕೊಂಡಿದ್ದೀವಿ. ಸೆಟ್ಲಾಗ ಅಲ್ಲೇ ಒಂದು 50-60 ವರ್ಷ ಆಗಿದೆ. ಆದರೆ ಇಂಥ ಜಾಗ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಹಾಗಾಗಿ ನಮಗೆ ಈ ಜಾಗ ಎಲ್ಲ ಉಳಿಸ್ಕೊಳ್ಬೇಕು. ತೋಟ ಇದೆ ಎಲ್ಲ, ನಮಗೆ ಎಲ್ಲೂ ಬೇರೆ ಕಡೆ ಜಾಗನೇ ಇಲ್ಲ. ನಮಗೆ ಇರೋದೇ ಇಷ್ಟು ಜಾಗ. ಹಾಗಾಗಿ ನಮಗೆ ಜಾಗ ಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದು ಇಲ್ಲಿ ರೋಡ್ ಬಂದು ನಮ್ಗೆ ಭಾಳ ಅನ್ಯಾಯ ಆಗಿದೆ. ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಸಿಗೋ ಥರ ನೀವು ನ್ಯಾಯ ದೊರಕಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದೇ ಪಕ್ಕದಲ್ಲಿ 100 ಅಡಿ ಬ್ರಿಟಿಷ್ನವ್ರ ಕಾಲದಿಂದಲೂ ಖರಾಬ್ ರಸ್ತೆ ಇದೆ. ಆ 100 ಅಡಿ ರಸ್ತೆ ಅದನ್ನೇ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಕಡೆ 50 ಅಡಿ ಈ ಕಡೆ 50 ಅಡಿ ತೊಗೊಂಡ್ರೆ ರೈತರಿಗೆ ಯಾರಿಗೂ ಅನಾನುಕೂಲ ಆಗೋಲ್ಲ. 100 ಅಡಿ ರಸ್ತೆ ಆಲ್ರೆಡಿ ಇದೆ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಪರಿಹಾರ ಕೊಡಬೇಕಾಗಿಲ್ಲ, ಏನೆಲ್ಲ ಸರ್ಕಾರಿ ರಸ್ತೆ, ಸರ್ಕಾರಕ್ಕೂ ದುಡ್ಡು ಉಳಿಯುತ್ತೆ. ಅದೊಂದು ಮಾಡೋಕ್ಕೆ ರೆಡಿ ಇಲ್ಲ. ಇಲ್ಲಿ ಬರೀ ಪೂರ್ತಿ ರೈತರ ಜಮೀನು ಮೇಲೇ ಇಲ್ಲಿ ಎಷ್ಟು 1.5 ಕಿಲೋಮೀಟ್ರಿಗೆ ಈಗ ಆಲ್ರೆಡಿ ನಮಗೆ ಕ್ಯಾಸ್ ಸದರದಿಂದ ಇಲ್ಲಿ ಬರಬೇಕಾದ್ರೆ 5 ಕಿಲೋಮೀಟ್ರ್ ಇದೆ. ನೀವು ಬಂದಿದ್ದೀರಾ, 5 ಕಿಲೋಮೀಟ್ರಲ್ಲಿ 3 ರಿಂಗ್ ರಸ್ತೆ ಆಗ್ತಾಯಿದೆ. 5 ಕಿಲೋಮೀಟ್ರಲ್ಲಿ 3 ರಿಂಗ್ ರಸ್ತೆ ಮಾಡೋದನ್ನ 15 ಕಿಲೋಮೀಟ್ರ್ ದೂರದಲ್ಲಿ ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತಲ್ಲ. ನಾವೇನು ಅಧಿಕಾರಿಗಳು ಈಗೇನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಆ ಅಭಿವೃದ್ಧಿಗೆ ಯಾರೂ ವಿರೋಧಿಗಳಲ್ಲ. ನಮ್ಮ ಇದೇನು ಅಂತಂದರೆ ಮಾಡೋ ರಸ್ತೆಯನ್ನು ಕರೆಕ್ಟಾಗಿ ನಿಯಮಬದ್ಧವಾಗಿ ಈ ರಸ್ತೆ ಮಾಡ್ತಿದ್ದಾರೆ. ಎಲ್ಲ ಈ ಧರ್ಮಸ್ಥಳ ಘಾಟ್ ರಸ್ತೆ ಮಾಡ್ದಂಗೆ ಮಾಡ್ತಾಯಿದ್ದಾರೆ. ಎಲ್ಲೂ ಒಂದು ಸ್ಟ್ರೈಟ್ ಇಲ್ಲ. ಇಲ್ಲಿಂದ ಇದು ಏನು ನಂದಿಹಳ್ಳಿಯಿಂದ ಮಲ್ಸಂದ್ರವರೆಗೂ 21 ಕರು ಟರ್ನಿಂಗ್ ಬರುತ್ತೆ ಈ ರೋಡ್ಗೆ. 21 ಟರ್ನಿಂಗ್ ಮಾಡ್ಕೊಂಡು ರಸ್ತೆ ಮಾಡಿದರೆ ಆಕ್ಸಿಡೆಂಟ್ ಎಷ್ಟಾಗುತ್ತೆ? ಇದೆಲ್ಲ ಅವೈಜ್ಞಾನಿಕವಾಗಿ ಈ ರಸ್ತೆನ ಮಾಡೋಕ್ಕೆ ಹೊರಟಿದ್ದಾರೆ. ಇದ್ರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಡಲ್ಲ ಅಂತೇಳ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ನಮ್ಗೆ ಯಾವುದೇ ರೀತಿ ತಿಳುವಳಿಕೆ ನೋಟಿಸ್ಗಳನ್ನು ಕೊಟ್ಟಿಲ್ಲ. DPR ಮಾಡಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಅವರು NOCನ ತೊಗೊಂಡಿಲ್ಲ, ಗ್ರಾಮ ಸಭೆಗಳನ್ನು ಮಾಡಿಲ್ಲ, ಪಂಚಾಯತ್ ರೆಗ್ಯುಲೇಷನ್ ಮಾಡಿಲ್ಲ. ನಮಗೆ ಯಾವುದೇ ನೋಟಿಸ್ ಕೊಡ್ದಲ್ಲೇ ಮಾಡ್ತಾ ಇರೋದು ಕೂಡ ಇದು ಕಣ್ಕಟ್ಟಿ ನಮಗೆ ನದಿಗೆ ಬಿಟ್ಟ ಥರ ಈ ಸರ್ಕಾರ ಮಾಡ್ತಾಯಿದೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ನಾವು ಈ ಜಾಗವನ್ನು, ಈ ಭೂಮಿಯನ್ನು ನಾವು ಯಾವುದೇ ರೀತಿ ರಸ್ತೆಗೆ ಮಾಡೋದಕ್ಕೆ ಬಿಟ್ಕೊಡೋದಕ್ಕೆ ನಾವು ಇಷ್ಟ ಇಲ್ಲ ಸರ್. ಬರಡು ಭೂಮಿ ಆದರೆ ಬಿಡು, ಏನೋ ಮಾಡ್ಕೊಂಡು ಹೋಗ್ಲಿ ಅನ್ಬೋದು. ನಾವು ಇಷ್ಟೊಂದು ಅಡಿಕೆ ಸಸಿ ನೆಟ್ಟು ಸುಮಾರು 30 ವರ್ಷ 40 ವರ್ಷದಿಂದ ಅಡಿಕೆ ಸಸಿಗಳು ಇಷ್ಟು ದೊಡ್ಡ ಮರಗಳನ್ನ ನೆಟ್ಬಿಟ್ಟು ಇವತ್ತಿನ ದಿವಸ ನಾವು ರೋಡ್ ಮಾಡಿಬಿಡ್ತೀವಿ ಅಂತ ಬಂದ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ರೈತರು ನೋಡಿ ಇಂಥ ಸಣ್ಣ ಪುಟ್ಟ ಮಕ್ಳು ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕು? ನಾವು ರಾಜಕಾರಣಿಗಳು ದೊಡ್ಡದಾಗಿ ಹೇಳ್ತಾರೆ, ಅವ್ರಿಗೇನು AC ಒಳಗೆ ಕುಂತಿರ್ತಾರೆ. ಇಲ್ಲಿ ಸೆಕೆಂಡ್ ಇಯರ್ ಸುರಿಸ್ಕೊಂಡು ರಾಗಿ ಭತ್ತ ಬೆಳೆದಿರುತ್ತಾನೆ, ಅವ್ರಿಗೆ ಗೊತ್ತಿರೋದು ಏನಾದ್ರು? ಅವ್ರಿಗೇನು ಗೊತ್ತಿರಲ್ಲ. ಏನು ಗೊತ್ತಿರುತ್ತೆ ಅವ್ರಿಗೆ? ಅದು ನಾಟಿ ಮಾಡೋದು ಗೊತ್ತಾ ಇಲ್ಲ ರೈತರ ಕಷ್ಟ ಗೊತ್ತಾ? ಎಲ್ಲರೂ ಹೇಳ್ತಾರೆ ಬಿಡು ಏನಾಗಲ್ಲ ಅಂತ. ಏನೋ ಈ ರೋಡ್ ಮಾಡ್ತಿದ್ದಾರೆ ಅಂತ ನೋಡಿ ಸ್ವಾಮಿ, ನಮ್ಗೊಂಚೂರು ನ್ಯಾಯ ದೊರಕಿಸ್ಕೊಡಿ. ರೋಡ್ ಬರ್ದಿಲ್ದಂಗೆ ಏನೋ ನಮ್ಗೊಂಚೂರು ನ್ಯಾಯ ದೊರಕಿಸ್ಕೊಡಿ ಸ್ವಾಮಿ. ಈ ರಿಂಗ್ ರೋಡ್ಗೆ ನಮ್ಮದು ಸ್ಪಷ್ಟ ವಿರೋಧವನ್ನು ನಾವು ಹೇಳ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ನೋಡಿ, ಫಸ್ಟು ರೈತರ ಹಿತವನ್ನು ಕಾಪಾಡಬೇಕು. ತುಮಕೂರು ಏನಾಗ್ತಿದೆ ಅಂತ ಹೇಳಿದರೆ ಎಲ್ಲಿ ನೋಡಿದರೂ ಅಕ್ಯುಜೇಷನ್ಸು.
ಇಲ್ಲಿ ಯಾರೂ ಪ್ರಶ್ನೆ ಮಾಡೋ ರೀತಿ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ಎಲ್ಲ ಕಡೆಯೂ ಭೂಮಿ ತಗೊಳ್ಳೋದು, ಸ್ವಾಧೀನಪಡಿಸ್ಕೊಳ್ಳೋದು, ರಸ್ತೆನ ಅಗಲ ಮಾಡುವಂಥದ್ದು. ಆದರೆ ಆ ರೋಡ್ ನಮಗೆ ವೈಜ್ಞಾನಿಕವಾಗಿ ಕೂಡ ಅದರ ಅಗತ್ಯ ಇಲ್ಲ. ಅಲ್ಲಿ ಫಲವತ್ತಾದ ಭೂಮಿ ಇದೆ, ರೈತರು ತೆಂಗು ಬೆಳೆದಿದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ಅವ್ರ ರಕ್ತ ಬಸಿದು ಆ ಬೆಳೆಗಳನ್ನು ಬೆಳೆದು ಇವತ್ತೇನೋ ಸುಖ ಕಾಣ್ತಿದ್ದಾರೆ. ಇವತ್ತು ನೋಡಿ ಅಡಿಕೆಗೆ ಒಳ್ಳೆ ಬೆಲೆ ಇದೆ ಮತ್ತು ತೆಂಗಿಗೂ ಒಳ್ಳೆ ಬೆಲೆ ಇದೆ. ಇಂಥ ಸಂದರ್ಭದಲ್ಲಿ ಇವರು ಇಡೀ ಭೂಮಿನೇ ಕಿತ್ಕೊಂಡ್ಬಿಟ್ರೆ ಅಲ್ಲಿ ರೈತರು ಎಲ್ಲಿ ಹೋಗಬೇಕು ನೋಡಿ? ಎಲ್ಲಿ ಯಾವಾಗ ಅಕ್ವಿಜಿಷನ್ಸ್ ಮಾಡ್ಕೊಬೇಕು? ರೈತರು ಒಪ್ಪಿಗೆ ಕೊಟ್ಟರೆ ಅಕ್ವಿಜಿಷನ್ಸ್ ಮಾಡ್ಕೊಬೇಕು. ಅಲ್ಲಿ 100% ರೈತರು ವಿರೋಧ ಇದ್ದಾರೆ. ನೋಡಿ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಬಲಿ ಆಗೋದಾಗಲಿ, ಅಥವಾ ರಸ್ತೆ ಬಂದ ತಕ್ಷಣ ಇಡೀ ತುಮಕೂರೇ ಅಭಿವೃದ್ಧಿ ಆಗಿಬಿಡುತ್ತೆ, ತುಮಕೂರು ಸ್ವರ್ಗ ಆಗಿಬಿಡುತ್ತೆ, ಈ ಥರ ಮಾತುಗಳು ಕ್ಲೀಶೆ ಅನಿಸುತ್ತೆ. ರಸ್ತೆ ಬಂದ ತಕ್ಷಣ ತುಮಕೂರು ಸ್ವರ್ಗ ಆಗಲ್ಲ. ತುಮಕೂರಲ್ಲಿ ಇರೋಂಥ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಲ್ಲಿ ಎಜುಕೇಷನ್ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ. ಈ ಸಮಸ್ಯೆಗಳ ಕಡೆ, ರೈತರ ಸಮಸ್ಯೆಗಳ ಕಡೆ ಗಮನ ಕೊಡದಲ್ಲೇ ನಾವು ಯಾವಾಗಲೂ ರಸ್ತೆಗಳನ್ನ ಮಾಡ್ತೀವಿ, ಅಗ್ಲಗಳ ರಸ್ತೆಗಳನ್ನ ಮಾಡ್ತೀವಿ, ರಸ್ತೆಯಿಂದ ಅಭಿವೃದ್ಧಿ ಆಗ್ಬಿಡುತ್ತೆ ಅನ್ನೋದು ಶುದ್ಧ ಸುಳ್ಳು ಅಂತೇಳಿ ನನ್ನ ಅನಿಸಿಕೆ. ಈಗ ಅಲ್ಲಿಯ ರೈತರು ತುಂಬ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇರೋದ್ರಿಂದ, ಆಗಲೇ ತಿಂಗಳುಗಟ್ಟಲೆ ಅವರು ವಿರೋಧ ಮಾಡ್ತಾ ಪ್ರತಿಭಟನೆ ಮಾಡ್ತಿರೋದ್ರಿಂದ ಸರ್ಕಾರ ಅವ್ರ ಮಾತಿಗೆ ಮಣಿಬೇಕು, ಆ ಪ್ರಾಜೆಕ್ಟಿಂದ ಹಿಂದೆ ಸರಿಬೇಕು. ಯಾವಾಗ ಅಗತ್ಯ ಇದೆ ಅವು ಮಾಡ್ಕೊಳ್ಳಿ. ಇನ್ನೊಂದು 20 ವರ್ಷಕ್ಕೋ 30 ವರ್ಷಕ್ಕೋ ಅಗತ್ಯ ಇದೆ ಅವು ಬೇಕಾದ್ರೆ ಮಾಡಲಿ. ಈಗ ಆಲ್ರೆಡಿ ಒಂದು ರಿಂಗ್ ರೋಡ್ ಇದೆ, ಅದನ್ನೇ ಬಳಸ್ಕೊಳ್ಳಿ. ಆ ಯೋಜನೆಯನ್ನು ಕೈ ಬಿಡಬೇಕಂತೇಳಿ ನಾನು ಕೂಡ ರೈತರ ಪರವಾಗಿ ಒತ್ತಾಯ ಮಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.